ಬೈ ದ ಎಂಡ್ ಆಫ್ ದ ಸೆಮಿಸ್ಟರ್ ಜಾಬ್ ಇಲ್ದಂಗೆ ಡಿಸೈನ್ ಫೀಲ್ಡಿಗೆ ಹೋಗ್ಬೇಕು ಅನ್ಕೊಂಡಿದ್ರ ಸೊ ಯಾವ್ದಾದ್ರು ಒಂದು ಡಿಸೈನ್ ಸಾಫ್ಟ್ವೇರ್ ಕಂಪಲ್ಸರಿ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿ ಕಲಿಬೇಕು. ಟ್ರೈನಿಂಗ್ ಕೊಡುವಂತ ಸೆಂಟರ್ಸ್ ಗಳಲ್ಲಿ ಈ ಬೇಸಿಕ್ ಆಗಿರೋ ಸ್ಕಿಲ್ಸ್ ಗಳನ್ನ ಸ್ಟೂಡೆಂಟ್ಸ್ ಗೆ ಸ್ಟಾರ್ಟಿಂಗ್ ಹೇಳೋದಿಲ್ಲ. ಅವ್ರಿಗೆ ಏನ್ ಬೇಕಾಗಿರುತ್ತೆ, ನೀವು ಸಾಫ್ಟ್ವೇರ್ ಗಳು ತಗೋಬೇಕು, 25,000 35,000 45,000 ಕೊಟ್ಟು ಸಾಫ್ಟ್ವೇರ್ ಗಳು ತಗೋಬೇಕು. ಕೊನೆಗೆ ಯಾವ್ದೋ ಸಾಫ್ಟ್ವೇರ್ ಗಳು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಆಗದೆ, ಒಂದು ಸಾಫ್ಟ್ವೇರ್ ಗಳ ನೆಟ್ಟಿಗೆ ಪರಿಚಯ ಇಲ್ಲದೆ ಎಂಡ್ ಆಫ್ ದ ಗ್ರಾಜುಯೇಷನ್ ಟೈಮ್ ಅಲ್ಲಿ ನೀವು ಫೈನಲ್ ಇಯರ್ ಬಂದಾಗ ನಿಮಗೆ ಯಾವುದೇ ರೀತಿ ಜಾಬ್ಸ್ ಗಳು ನಿಮ್ಮಿಂದ ಸಿಗಲ್ಲ. ಇವತ್ತು ಇಂಪಾರ್ಟೆಂಟ್ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇನಪ್ಪಾ ಅಂದ್ರೆ ಎಜುಕೇಶನ್ ಇಂದ ಗ್ರಾಜುಯೇಷನ್ ನಮ್ದು ಏನ್ ಪ್ರೋಗ್ರಾಮ್ ಇದೆ ಅದ್ರ ಒಳಗಡೆ ನಿಮಗೆ ಒಂದು ಇಂಪಾರ್ಟೆಂಟ್ ಗೈಡೆನ್ಸ್ ಕೊಡಬೇಕಾಗಿದೆ. ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಇಂದ ಹಿಡಿದು ಯಾವುದೇ ಟೆಕ್ನಿಕಲ್ ಕೋರ್ಸಸ್ ಇರ್ಬೋದು, ಓಕೆ, MCA ಇರ್ಬೋದು, BCA ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅಥವಾ BE ಇರ್ಬೋದು, MTech ಇರ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಬ್ಬ ಸ್ಟೂಡೆಂಟ್ ಜಾಯಿನ್ ಆಗ್ತಾನೆ, ಜಾಯಿನ್ ಆಗ್ಬಿಟ್ಟು ಕೆಲವು ರೆಗ್ಯುಲರ್ ಹ್ಯಾಬಿಟ್ಯೂಲ್ ಆಕ್ಟಿವಿಟೀಸ್ ಇಲ್ಲದೆ ಬೈ ದ ಎಂಡ್ ಆಫ್ ದ ಸೆಮಿಸ್ಟರ್, ಬೈ ದ ಎಂಡ್ ಆಫ್ ಇಟ್ಸ್ ಗ್ರಾಜುಯೇಷನ್ ಜಾಬ್ ಇಲ್ದಂಗೆ. ಸೊ ಸಾಕಷ್ಟು ರೀಸನ್ಸ್ ಗಳಿದೆ. ಈ ರೀಸನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೊಕ್ರಾಸ್ಟಿನೇಷನ್ ಹೋಗೋಕೆ ಮುಂಚೆ ನಾವು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ಬೇಕು. ಅದೇನಂದ್ರೆ ಸಿರಿ ಇಂಟೆಲ್ ಎಜುಕೇಶನ್ ಟು ಗ್ರಾಜುಯೇಷನ್ ಅನ್ನೋ ಪ್ರೋಗ್ರಾಮ್ ನ ಲಾಂಚ್ ಮಾಡಿದೆ. ಈ ಎಜುಕೇಶನ್ ಟು ಗ್ರಾಜುಯೇಷನ್ ಪ್ರೋಗ್ರಾಮ್ ಮುಖ್ಯ ಉದ್ದೇಶ ಏನು ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಬೇಸಿಕ್ ಸ್ಕಿಲ್ಸ್ ಗಳನ್ನ ಕೊಡೋದು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ. ಏನು ಅಂದ್ರೆ ಫಸ್ಟ್ C++, ಜಾವಾ ಅನ್ನೋ ಟ್ರೈನಿಂಗ್. ಸೊ ಈ ಸ್ಕಿಲ್ಸ್ ಗಳು ನೀವು ಫಸ್ಟ್ ಇಯರ್ ಇಂದ ಪ್ಯಾರಲಿ ನಮ್ಮ ಜೊತೆ ಮೂವ್ ಮಾಡ್ತಾ ಬಂದ್ರಿ ಅಂದ್ರೆ ಅದ್ರ ಜೊತೆಗೆ ಎಂಬೆಡೆಡ್ ಸಿಸ್ಟಮ್, ಅದ್ರ ಜೊತೆಗೆ ಸಾಕಷ್ಟು ಕೆಲವು ಮೋಟಿವೇಶನಲ್ ಅಂಡ್ ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ಸ್ ಗಳು ಕೂಡ ಮುಂದಿನ ಯೂಟ್ಯೂಬ್ ಎಪಿಸೋಡ್ಸ್ ಗಳಲ್ಲಿ ಬರ್ತಾ ಹೋಗುತ್ತೆ. ನಮ್ಮ ಮುಖ್ಯ ಉದ್ದೇಶ ನಿಮಗೆ ಬೇಸಿಕ್ ಸ್ಕಿಲ್ಸ್ ಗಳನ್ನ ಕೊಡೋದು. ಬೈ ದ ಎಂಡ್ ಆಫ್ ಯುವರ್ ಗ್ರಾಜುಯೇಷನ್ ಪ್ರೋಗ್ರಾಮ್ ನಿಮಗೆ ಒಂದು ಉತ್ತಮ ಜಾಬ್ ಸಿಗುವಂತಹ ಒಂದು ಅವಕಾಶ ತಲುಪಿಸೋದು ನಮ್ಮ ಮುಖ್ಯ ಉದ್ದೇಶ. ಸೊ ಫಸ್ಟ್ ಬಂದ್ಬಿಟ್ಟು ಎಲ್ಲಾ ಬ್ರಾಂಚ್ಗಳಿಗೆ C++, ಜಾವಾ, ಪೈಥಾನ್, ಎಂಬೆಡೆಡ್ ಸಿಸ್ಟಮ್ ಬೇಸಿಕ್ ಲೆವೆಲ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಎಲ್ರಿಗೂ ಒಂದೊಂದು ಎಪಿಸೋಡ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ನಿಮಗೆ ಒಂದು ಡಾಕ್ಯುಮೆಂಟರಿ ವಿಡಿಯೋ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಅದನ್ನ ಸ್ಟಡಿ ಮಾಡಬಹುದು. ಇದು ನಿಮಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡೋದಷ್ಟೇ ಅಲ್ಲ, ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಅಲ್ಲ, ನಿಮಗೆ ಫೈನಲ್ ಇಯರ್ ಬಂದಾಗ ಆಕ್ಟಿವ್ ಕ್ವಶನ್ಸ್ ಗಳಲ್ಲಿ ಅರೈಸ್ ಆಗುವಂತಹ ಕೆಲವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಮೆಕ್ಯಾನಿಕಲ್ ಸಿವಿಲ್ ಬ್ರಾಂಚ್ ಗಳಿಗೆ ಏನು? ಸೊ ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಏನು? ನೀವು ಓದಕ್ಕಂತ ಕುತ್ಕೊಂಡಿರ್ತೀರ, ಇಲ್ಲ ನಾಳೆ ಎಕ್ಸಾಮ್ ಇದೆ, ನಾಳೆ ಇಂಟರ್ನಲ್ಸ್ ಇದೆ, ನಾನು ಇವತ್ತು ಓದ್ಲೇಬೇಕು, ಓದಕ್ಕಂತ ಕುತ್ಕೊಂಡಿರ್ತೀರ. ಒಂದು ಅರ್ಧ ಗಂಟೆ ಆಗತ್ತೆ, ನೀವು ಸ್ವಲ್ಪ ಮೊಬೈಲ್ ನೋಡ್ಬಿಡೋಣ ಅಂತ ನೀವು ಫೇಸ್ಬುಕ್ ಓಪನ್ ಮಾಡ್ತೀರಾ, ಹಂಗೆ ಸ್ಕ್ರಾಲ್ ಮಾಡ್ತಾ 1 ಅವರ್ ಆಗಿರುತ್ತೆ. ಅವಾಗ ನಾಳೆ ಮಾಡಿದ್ರೆ ಆಯ್ತು ಅಂತ ಇದೇನು ಶಿಫ್ಟ್ ಮಾಡ್ತಿರಲ್ಲ ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನ, ನಿಮ್ಮ ಎಕ್ಸಾಮ್ಸ್ಗಳನ್ನ, ನಿಮ್ಮ ಅಸೈನ್ಮೆಂಟ್ಸ್ಗಳನ್ನ, ಸೊ ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನ, ಇದಕ್ಕೆ ನಾವು ಏನು ಹೇಳ್ತೀವಿ, ಸ್ಕಿಪ್ಪಿಂಗಿಗೆ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ. 90 to 80% ನಿಮ್ಮ ಲೈಫಿಗೆ ಬಹಳ ಹತ್ರ ಇರುತ್ತೆ. ಈ ಪ್ರೊಕ್ರಾಸ್ಟಿನೇಷನ್ ಆಗುವಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಈಸ್ ಮೆಮೊರಿ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಈ ಮೆಮೊರಿ ಇಶ್ಯೂಸ್ಗಳು ಅಂದ್ರೆ ಏನು ಅಂದ್ರೆ ಇಂಟರ್ನಲ್ಸ್ಗಿಂತ ಮುಂಚೆ ನೀವೇನು ಓದಕ್ಕಂತ ಕುತ್ಕೊಂತೀರಾ, ಎಕ್ಸಾಮ್ಗಿಂತ ಮುಂಚೆ ನೀವೇನು ಓದಕ್ಕಂತ ಕುತ್ಕೊಂಡಿರ್ತೀರಾ, ನೀವು ಓದ್ತಾ ಇರ್ತೀರಾ, ನೀವು ಚೆನ್ನಾಗಿ ಓದ್ತೀರಾ. ಕೆಲವು ಸ್ಟೂಡೆಂಟ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಚೆನ್ನಾಗಿ ಫೀಡ್ ಮಾಡ್ಕೊಂಡಿರ್ತೀರಾ, ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡ್ಕೊಂಡಿರ್ತೀರಾ. ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ, ಯಾವುದೋ ಒಂದು ಕ್ವಶನ್ ನಿಮಗೆ ಗೊತ್ತಿಲ್ಲದೆ ಅರೈಸ್ ಆಗ್ಬಿಡುತ್ತೆ, ನಿಮ್ಗೆ ಏನೋ ಒಂದು ಭಯ, ಎಕ್ಸಾಮ್ ಫಿಯರ್ ಅಂತ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಓದಿದ್ದೆಲ್ಲ ಮರ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಳಗೆ ಒಂದು ಇನ್ಡಿಸಿಪ್ಲಿನ್ ಬಿಹೇವಿಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳಿರೋ ಇಷ್ಟು ಪಾಯಿಂಟ್ಸ್ ಗಳಲ್ಲಿ ನೀವು 50% ಅಲ್ಲದೆ ಓದು, ಒಂದು 2-3% ಆದ್ರೂ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ. ಸ್ಟೂಡೆಂಟ್ಸ್ ಗಳಿಗೆ ನೀವು ಯಾವಾಗ ಡೆಡ್ ಲೈನ್ ಕೊಟ್ಟಿರ್ತೀರಾ, ಅವ್ರು ಆ ಡೆಡ್ ಲೈನ್ ವರೆಗೂ ಏನು ಕೆಲಸ ಮಾಡಲ್ಲ. ಇದನ್ನ ನೆಕ್ಸ್ಟ್ ಡೇ ಮಾಡಿದ್ರೆ, ಇದನ್ನ ಇವಾಗ ಮಾಡಿದ್ರೆ, ಮೊಬೈಲ್ ನೋಡ್ಕೊಂಡ್ಬಿಡ್ತೀನಿ, ಆಮೇಲೆ ಈ ಕೆಲಸ ಸ್ವಲ್ಪ ಟಿವಿ ನೋಡ್ಬಿಡ್ತೀನಿ, ಆಮೇಲೆ ಈ ಕೆಲಸ ಮಾಡೋಣ, ಸ್ವಲ್ಪ ಫ್ರೆಂಡ್ ಜೊತೆಗೆ ಹೊರಗಡೆ ಹೋಗ್ಬೇಡ, ಆಮೇಲೆ ಈ ಕೆಲಸ ಮಾಡೋಣ. ಇದೇ ತರ ಸ್ಕಿಪ್ಪಿಂಗ್ ದ ಟಾಸ್ಕ್ ಇಸ್ ನಥಿಂಗ್ ಬಟ್ ಪ್ರೊಕ್ರಾಸ್ಟಿನೇಷನ್. ಸೊ ನಿಮ್ಮ ಮೈಂಡ್ ಯಾವಾಗ್ಲೂ ಕಂಫರ್ಟ್ ಝೋನ್ ಅನ್ನ ನೋಡುತ್ತೆ. ಈ ಕಂಫರ್ಟ್ ಝೋನ್ ಅಂದ್ರೆ ಏನು ಅಂದ್ರೆ ನಿಮ್ಮ ಮೈಂಡಿಗೆ ಬೇಕಾಗಿರೋದು, ನೀವು ನೋಡಿ ಫೇಸ್ಬುಕ್ ನ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಪ್ರೊಕ್ರಾಸ್ಟಿನೇಷನ್ ಮಾಡ್ತೀರಾ, 1 ಅವರ್ ಆಗಲಿ 2 ಅವರ್ ಆಗಲಿ ಕುತ್ಕೊಂಡಿರ್ತೀರಾ. ನೀವು ಇನ್ಸ್ಟಾ 1 ಅವರ್ ಆಗಲಿ 2 ಅವರ್ ಆಗಲಿ ಕುತ್ಕೊಂಡು ನಿಮಗೆ ಯಾವ್ದು ಕಂಫರ್ಟ್ ಕೊಡುತ್ತೆ
ಆ ಒಂದು ಟಾಸ್ಕ್ಗಳನ್ನ ನೀವು ಮಾಡ್ತಾ ಹೋಗ್ತೀರಾ. ದಟ್ ಈಸ್ ನಥಿಂಗ್ ಬಟ್ ದ ರೀಸನ್ ಆಫ್ ಪ್ರೊಕ್ರಾಸ್ಟಿನೇಷನ್.